ಹಲ್ಲೆಗೊಳಗಾದ ಪತ್ರಕರ್ತನ ಪತ್ನಿ ಮೇಲೂ ಕೇಸ್ ದಾಖಲಿಸಿದ ಪೊಲೀಸರು. ಕಳೆದ 4 ದಿನಗಳ ಹಿಂದೆ ಚಿಕ್ಕೋಡಿ ತಾಲೂಕಿನ ಕಜಗೌಡನಹಟ್ಟಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನಡೆದ ಗಲಾಟೆ ಕುರಿತು ಸುದ್ದಿ ಮಾಡಲು ತೆರಳಿದ್ದ ಖಾಸಗಿ ಚಾನೆಲ್ ವರದಿಗಾರ ಅಜಿತ್ ಖೋತ್ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಈ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿಯವರೆಗೆ ಪೊಲೀಸರು ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ. ಇದೆಲ್ಲ ಒಂದೆಡೆ ಆದರೆ, ಇನ್ನೊಂದೆಡೆ ಹಲ್ಲೆಗೊಳಗಾದ ಪತ್ರಕರ್ತನ ಪತ್ನಿ ಸೇರಿ ಆತನ ಸಹೋದರ ಸಂಬಂಧಿ ಗರ್ಭಿಣಿ ಮಹಿಳೆಯ ಮೇಲೂ ಪ್ರಕರಣ ದಾಖಲು ಆಗಿದೆ. ಯಾವುದೇ ಕಾರಣಗಳಿಲ್ಲದೆ ಗಲಾಟೆಯಲ್ಲಿ 2 ಮಹಿಳೆಯರ ಮೇಲೆ ಕೇಸ್ ದಾಖಲಾಗಿದೆ ಏಕೆ ಎಂಬ ಪ್ರಶ್ನೆ ಮೂಡುತ್ತಿದೆ. ಇದೆಲ್ಲವನ್ನ ಗಮನಿಸಿದರೆ ಇದರಲ್ಲಿ ಯಾವ ಕಾನದ ಕೈಗಳ ಕೈವಾಡ ಅಡಗಿದೆ ಅಥವಾ ಪೊಲೀಸರು ಯಾರ ಒತ್ತಡಕ್ಕೆ ಮಣಿದು ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಎಂದು ಹಲವು ಅನುಮಾನಗಳು ಕಾರಣವಾಗಿವೆ. ಸಂವಿಧಾನದ 4ನೇ ಅಂಗ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವ ಓರ್ವ ಪತ್ರಕರ್ತನಿಗೆ ನ್ಯಾಯ ಸಿಗದೇ ಇರುವುದು ನಿಜಕ್ಕೂ ದುರ್ದೈವದ ಸಂಗತಿ ಎಂದು ಸಾರ್ವಜನಿಕರ ಮಾತಾಗಿದೆ. ವರದಿ ಸಂತೋಷ್ ಪಾಟೀಲ್, SP7 ಕನ್ನಡ ನ್ಯೂಸ್, ಚಿಕ್ಕೋಡಿ. ರಾಜಶ್ರೀ ಬರ್ನಾಕೋಟ್ ಮತ್ತು ಹೊಲಸ ಸಂಬಂಧ ನ್ಯಾಯ ಆಗಿತ್ರಿ. 15 ದಿವಸ ನಮ್ಮ ಕಾಕಾಗೋದ ನಮ್ದ 15 ದಿವಸ ನ್ಯಾಯ ಆಗಿತ್ರಿ. ಅದ ಮತ್ತೆ ಈಗ 4 ದಿವಸ ಹಿಂದಗಡೆ ಜಗಾಡ್ಯಾರ್ದವ್ರ ಅದ್ ನಂಗೆ ಏನು ಗೊತ್ತಿಲ್ರಿ. ಮತ್ತ ನಾ ಹೋಗಿಲ್ರಿ, ನಾವ್ ಪ್ರೆಗ್ನೆಂಟ್ ಇವ್ರಿ, ನಮ್ಗ ಅದ ಏನ್ ಗೊತ್ತಿಲ್ರಿ. ಜಗಾಡಿದಾರ ಅನ್ನೋದ್ ಬಿ ನಮ್ಗೆ ಏನ್ ಗೊತ್ತಿಲ್ರಿ. ಮತ್ತ ನಮ್ ಮ್ಯಾಲ FIR ಮಾಡಿದಾರಿ ಅವ್ರ. ನಾವ್ ಪ್ರೆಗ್ನೆಂಟ್ ಇವ್ರಿ, ನಾವ್ ಹೇಳಾಕು ಬರಂಗಿಲ್ಲ, ತಿನ್ನಾಕು ಬರಂಗಿಲ್ಲ. ನಾವ್ ಪ್ರೆಗ್ನೆಂಟ್ ಇವ್ರಿ, ನಮ್ಮ ಮನಿಗ್ ಪೊಲೀಸರು ಬಂದ್ ಮ್ಯಾಗ ಗೊತ್ತೈತ್ರಿ. ನಮ್ಮ FIR ಆಗಿತ್ತು ಅನಂತ್ಲೆ ಗೊತ್ತೈತ್ರಿ. ನಮ್ಗ ಅನಸ್ತಕ್ಕ ನಮ್ಗೆ ಏನ್ ಗೊತ್ತೇ ಇಲ್ರಿ ಅದ. ಮತ್ತ ನಮ್ ಮ್ಯಾಗ FIR ಏನ್ ಹರ್ದಾರಿ, ಅದ್ ಪ್ರೂಫ್ ಇಲ್ಲ, ಏನಿಲ್ಲ. ನಮ್ಮ ಮ್ಯಾಗ FIR ಮಾಡಿದಾರಿ ಅವ್ರ. ಏನ್ ಪ್ರೂಫ್ ಇಲ್ದ ಏನಿಲ್ಲ FIR ಮಾಡಿದಾರಿ ಅವ್ರ ನಮ್ಮ ಮ್ಯಾಗ. ಅದ ಏನೋ ಪ್ರೆಗ್ನೆಂಟ್ ನಾವ್ ಇಲ್ರಿ, ಅದ್ರ ಹೋಗಿಲ್ರಿ. ನಾವ್ ಜಗಕ್ ಹೋಗಿಲ್ರಿ, ನಾವ್ ಪ್ರೆಗ್ನೆಂಟ್ ಇವ್ರಿ, ಮನ್ಯಾಗ ಅದೇವ್ರಿ. ನಮ್ಗ ಅದೇನ್ ಗೊತ್ತಿಲ್ಲ. ನಿಮ್ಮ FIR ಆಗಿತ್ತ ಅನ್ನಂತ್ಲೆ ಮನಿಗ್ ಪೊಲೀಸರು ಬರಂತ ಗೊತ್ತೈತ್ರಿ. ನಮ್ಗ ಅನಸ್ತಕ ಏನು ಗೊತ್ತೇ ಇಲ್ರಿ ಅದ.